ಇಂದಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಹೆರಾನ ಸೂತ್ರ ಸೂತ್ರದ ಮೇಲಿನ ಸಮಸ್ಯೆಗಳನ್ನು ನಾವು ಇಂದಿನ ತರಗತಿಯಲ್ಲಿ ಬಿಡಿಸೋಣ. ನೋಡಿ, ಮೊದಲನೇದಾಗಿ ನಾವು ಈ ಅಧ್ಯಾಯದಲ್ಲಿ ಇಂದಿನ ತರಗತಿಯಲ್ಲಿ ನಾವೇನ್ ಮಾಡಬೇಕು ಅಂತಂದ್ರೆ ಈ ತ್ರಿಭುಜದ ವಿಸ್ತೀರ್ಣವನ್ನ ಹೇಗೆ ನಾವು ಕಂಡುಹಿಡ್ಕೊಳ್ಬೇಕು, ನಂತರ ಈ ಸಮಬಾಹು ತ್ರಿಭುಜವನ್ನು ಕೊಟ್ಟಾಗ ನಾವು ಅಂತಹ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಹೇಗೆ ಕಂಡುಹಿಡ್ಕೊಳ್ಬೇಕು, ನಂತರ ಸಮದ್ವಿಬಾಹು ತ್ರಿಭುಜವನ್ನು ಕೊಟ್ಟಾಗ ಆ ತ್ರಿಭುಜಗಳ ವಿಸ್ತೀರ್ಣಗಳನ್ನು ಹೇಗೆ ಕಂಡುಹಿಡ್ಕೊಳ್ಬೇಕು, ನಂತರ ಈ ಅಧ್ಯಾಯದಲ್ಲಿ ಈ ಹೆರಾನ ಸೂತ್ರವನ್ನು ಬಳಕೆ ಮಾಡಿಕೊಂಡು ನಾವು ಅಸಮಬಾಹು ತ್ರಿಭುಜಗಳ ವಿಸ್ತೀರ್ಣಗಳನ್ನು ನಾವು ಹೇಗೆ ಕಂಡುಹಿಡ್ಕೊಳ್ಬೇಕು ಅನ್ನೋ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಅಭ್ಯಾಸವನ್ನ ಮಾಡಿದ್ವಿ. ಸರಿ, ಈಗ ಈ ತರಗತಿಯಲ್ಲಿ ನಾವೇನು ಮಾಡ್ಕೊಳ್ಳೋಣ, ಅದರ ಮೇಲೆ ನಾವು ಹೆಚ್ಚಿನ ಸಮಸ್ಯೆಗಳನ್ನು ನಾವು ಬಿಡಿಸೋಣ. ನೋಡಿ, ಮೊದಲನೇದಾಗಿ ಉದಾಹರಣೆ 2 ಇದೆ. ತ್ರಿಭುಜಾಕೃತಿಯ ಉದ್ಯಾನವನ ಎಬಿಸಿಯ ಬಾಹುಗಳ ಉದ್ದಗಳು 120 ಮೀಟರ್, 80 ಮೀಟರ್ ಮತ್ತು 50 ಮೀಟರ್ ಆಗಿದೆ. ಅಂದ್ರೆ ಒಂದು ತ್ರಿಭುಜಾಕಾರದ ಉದ್ಯಾನವನ ಇದೆ, ಅದರ ಬಾಹುಗಳ ಉದ್ದಗಳು ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಒಂದು 120 ಮೀಟರ್, ಮತ್ತಿನ್ನೊಂದು 80 ಮೀಟರ್, ಮತ್ತಿನ್ನೊಂದು 50 ಮೀಟರ್ ಇದೆ. 50 ಮೀಟರ್ ಆಗಿದೆ. ಉದ್ಯಾನವನದ ಮಾಲಿ ಧಾನಿಯ ಅದರ ಸುತ್ತಲೂ ಬೇಲಿ ಹಾಕಲು ಅದರಲ್ಲಿ ಹುಲ್ಲು ಬೆಳೆಸಲು ಇಚ್ಛಿಸುತ್ತಾಳೆ. ಅಂದ್ರೆ ಆ ಉದ್ಯಾನವನದಲ್ಲಿ ಏನಪ್ಪಾ ಅಂತಂದ್ರೆ ಧಾನಿಯನ್ನು ಏನ್ ಮಾಡ್ತಾಳೆ, ಅದರ ಸುತ್ತಲೂ ಬೇಲಿ ಹಾಕೋದಕ್ಕೆ ಮತ್ತೆ ಹುಲ್ಲು ಬೆಳೆಸಲು ಇಚ್ಛೆಯನ್ನ ಪಡ್ತಾಳೆ. ಅವಳು ಹುಲ್ಲು ಬೆಳೆಸಬೇಕಾದ ಕ್ಷೇತ್ರದ ವಿಸ್ತೀರ್ಣ ಎಷ್ಟು ಮತ್ತು ಒಂದು ಬದಿಯಲ್ಲಿ ಬಾಗಿಲಿಗಾಗಿ 3 ಮೀಟರ್ ಅಗಲ ಜಾಗವನ್ನು ಬಿಟ್ಟು ಪ್ರತಿ ಮೀಟರ್ 20 ರೂನಂತೆ ಮುಳ್ಳು ತಂತಿಯ ಬೇಲಿ ಹಾಕಲು ತಗುಲುವ ವೆಚ್ಚವನ್ನ ಕಂಡುಹಿಡಿಯಿರಿ ಅಂತಿದೆ. ಸರಿಗ ಒಂದು ತ್ರಿಭುಜಾಕಾರದ ಮೈದಾನ ಇದೆ. ಸರಿ, ಒಂದರ ಉದ್ದ 120 ಮೀಟರ್, ಇನ್ನೊಂದರ ಉದ್ದ 80 ಮೀಟರ್, ಮತ್ತೊಂದರ ಉದ್ದ 50 ಮೀಟರ್ ಇದೆ. ನೋಡಿ, ಇದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಪೂರ್ತಿ ತಂತಿ ಬೇಲಿ ಹಾಕಬೇಕು, ಮತ್ತೆ ಇದರಲ್ಲಿ ಹುಲ್ಲು ಬೆಳೆಸೋದಕ್ಕೆ ಏನ್ ಮಾಡ್ತಾರೆ, ಇಚ್ಛೆ ಪಡ್ತಾರೆ. ಹಾಗಾದ್ರೆ ಒಂದು ಕಡೆ ಬಾಗಿಲಿದೆ, ಒಂದು ಕಡೆ ಬಾಗಿಲಿಗಾಗಿ 3 ಮೀಟರ್ ಜಾಗವಿದ್ದು, ಒಂದೇ ಒಂದು ಕಡೆ ಬಾಗಿಲಿಗಾಗಿ 3 ಮೀಟರ್ ಜಾಗವಿದ್ದು ಪ್ರತಿ ಮೀಟರ್ಗೆ 20 ರೂನಂತೆ ಮುಳ್ಳು ತಂತಿಯ ಬೇಲಿ ಹಾಕಲು ತಗುಲುವ ವೆಚ್ಚವನ್ನು ನಾವೇ ಮಾಡ್ಕೊಳ್ಬೇಕು, ಕಂಡುಹಿಡ್ಕೊಳ್ಬೇಕು. ಸರಿಗ ಈ ಜಮೀನು ಯಾವ ಆಕಾರದಲ್ಲಿದೆ, ತ್ರಿಭುಜ ಆಕಾರದಲ್ಲಿ ಇದೆ. ಸರಿಗ ನಾವೇ ಮಾಡ್ಕೊಳ್ಬೇಕು, ಈ ತ್ರಿಭುಜಾಕಾರದ ಜಮೀನಿನ ವಿಸ್ತೀರ್ಣವನ್ನ ಕಂಡುಹಿಡ್ಕೊಳ್ಬೇಕು. ಆ ಜಮೀನಿನ ವಿಸ್ತೀರ್ಣದಲ್ಲಿ ನಾವೇನ್ ಮಾಡ್ಕೊಳ್ಬೇಕು, 3 ಮೀಟರ್ ಬಾಗಿಲಿಗೆ ತೆಗಿಬೇಕು. ಸರಿ, ತೆಗೆದುಕೊಂಡು ಇಂಟು 1 ಮೀಟರ್ಗೆ 20 ರೂಪಾಯಿ ಹಾಕಿದ್ರೆ ಈ ವಿಸ್ತೀರ್ಣ ಎಷ್ಟು ಬರುತ್ತೋ ಅಷ್ಟನ್ನ ನಾವೇನ್ ಮಾಡ್ಕೊಳ್ಬೇಕು, 20 ಗುಣಾಕಾರ ಮಾಡ್ಕೊಂಡ್ರೆ ನಮಗೆ ಇದಕ್ಕೆ ತಗುಲುವ ಖರ್ಚು ನಮಗೆ ಸಿಕ್ಬಿಡುತ್ತದೆ. ಅರ್ಥ ವಿದ್ಯಾರ್ಥಿಗಳೇ? ಸರಿ, ಮೊದಲೇ ಮಾಡೋಣ, ವಿಸ್ತೀರ್ಣವನ್ನ ಕಂಡುಹಿಡ್ಕೊಳ್ಳೋಣ. ನೋಡಿ, S is equal to A plus B plus C divided by ಎಷ್ಟು 2. ನೋಡಿ, 120 ಪ್ಲಸ್ 80 ಪ್ಲಸ್ 50 ಡಿವೈಡ್ ಬೈ ಎಷ್ಟು 2. ಈಗ ನೋಡಿ, 250 ಡಿವೈಡ್ ಬೈ ಎಷ್ಟಾಗುತ್ತೆ, 7 ಆಗುತ್ತೆ. ಸರಿ, ಭಾಗಾಕಾರ ಮಾಡಿ
125 ಹೋಗುತ್ತೆ. ಎಷ್ಟು ಹಾಗಾದ್ರೆ ಎಸ್ ಬೆಲೆ ಎಷ್ಟು ಬಂತಪ್ಪ ಅಂದ್ರೆ 125 ಬಂದಿದೆ. 125 ಮೀಟರ್. ಏನಿದು ಈ ತ್ರಿಭುಜಾಕಾರ ಮೈದಾನದ ಅರ್ಧ ಸುತ್ತಳತೆ ನಮಗೆ ಎಷ್ಟು ಬಂದಿದೆ ವಿದ್ಯಾರ್ಥಿಗಳೇ? 125 ಮೀಟರ್. ಸರಿ, ಈಗ ನಾವೇ ಮಾಡ್ಕೊಳ್ಬೇಕು, ಇದನ್ನ ಬಳಕೆ ಮಾಡಿಕೊಂಡು ತ್ರಿಭುಜದ ವಿಸ್ತೀರ್ಣವನ್ನು ನಾವು ಮಾಡ್ಕೊಳ್ಬೇಕು, ಕಂಡುಹಿಡ್ಕೊಳ್ಬೇಕು. ಸರಿ, ಯಾವ್ದನ್ನ ಬಳಕೆ ಮಾಡ್ಕೊಳ್ಬೇಕು ಅಂದ್ರೆ ಇಲ್ಲಿ ಹೆರಾನ ಸೂತ್ರ. ಈ ಹೆರಾನ ಸೂತ್ರವನ್ನ ಬಳಕೆ ಮಾಡಿಕೊಂಡು ಈಗ ನಾವು ಏನ್ ಮಾಡೋಣ, ಈ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡ್ಕೊಳ್ಳೋಣ. ನೋಡಿ, this is equal to a is equal to square root of s into s minus a into s minus b into s minus c. ಇದು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ. ಇದಕ್ಕೆ ನಾವೀಗ ಬೆಲೆಗಳನ್ನ ಹಾಕೋಣ. ನೋಡಿ, this is equal to square root of s into s minus a. ಸರಿ, ಈಗ ಇಲ್ಲೇ ಬೆಲೆಗಳನ್ನ ಹಾಕೋಣ. ನೋಡಿ, ಸರಿ, ಎಷ್ಟು ಅಂದ್ರೆ ಎಷ್ಟಿದೆ? 125 ಇಂಟು 125 ಮೈನಸ್ 80 ಎಷ್ಟು? 125 ಮೈನಸ್ 120. ನೆಕ್ಸ್ಟ್ 125 ಮೈನಸ್ 50 ಮೀಟರ್. ಈಗ ನಿಶ್ಚಯ ಮಾಡ್ಕೊಂಡ್ರೆ ಇದನ್ನ ಸುಲಭ ರೂಪಕ್ಕೆ ತರೋಣ. ನೋಡಿ, 125 ಇಂಟು ಸರ್ ನೆಕ್ಸ್ಟ್ ಎಷ್ಟು ಬರುತ್ತೆ ಅಂತಂದ್ರೆ, ಸರ್ 80 ಕಳೆದ್ರೆ ಒಂದು 45, ಮತ್ತಿನ್ನೊಂದು 5, ಮತ್ತಿನ್ನೊಂದು ಎಷ್ಟಾಗುತ್ತೆ? 75 ಆಗುತ್ತೆ. 75 ಮೀಟರ್ ಸ್ಕ್ವೇರ್ ಆಗುತ್ತೆ. ಸರಿ, ಈಗ ನಾವು ಇದನ್ನ ಸುಲಭ ರೂಪಕ್ಕೆ ತಂದಾಗ ನಮಗೆ ವಿಸ್ತೀರ್ಣ ಎಷ್ಟು ಬರುತ್ತೆ ಅಂತಂದ್ರೆ this is equal to square root of A is equal to square root of 375 into root 15 ಮೀಟರ್ ಸ್ಕ್ವೇರ್ ಬರುತ್ತೆ. ಎಷ್ಟು ಬಂದಿದೆ ನಮಗೆ? 375 ಇಂಟು ರೂಟ್ 15 ಮೀಟರ್ ಸ್ಕ್ವೇರ್. ಈಗ ನೆಕ್ಸ್ಟ್ ಮಾಡ್ಕೊಳ್ಬೇಕು ನಾವು, ಈ ಸುತ್ತಳತೆಯಲ್ಲಿ ಬಾಗಿಲಿಗೆ ನಾವೇನ್ ಮಾಡ್ಕೊಳ್ಬೇಕು? 3 ಮೀಟರ್ ಅನ್ನ ತೆಗಿಬೇಕಾಗುತ್ತೆ. ಸರ್, ಈಗ ಒಟ್ಟು ವಿಸ್ತೀರ್ಣ ಎಸ್ಕೊಳ್ತು. ನೋಡಿ, ಸುತ್ತಳತೆ ಎಸ್ಕೊಳ್ತು ಗೊತ್ತಿದೆ ನಿಮಗೆ, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ದಿಸ್ ಇಸ್ ಈಕ್ವಲ್ ಟು 80 ಪ್ಲಸ್ 120 ಪ್ಲಸ್ 50 ಮೀಟರ್ ಆಗುತ್ತೆ. ಸರಿ, ಇದನ್ನ ಕೂಡಿ ಎಷ್ಟು ಬರುತ್ತೆ? 200 ಪ್ಲಸ್ 50 ಎಷ್ಟಾಗುತ್ತೆ? 250 ಮೀಟರ್ ಆಗುತ್ತೆ. ಸರಿ, ಈಗ ಸುತ್ತಳತೆ ನಾವೇನ್ ಮಾಡ್ಕೊಳ್ಬೇಕು? ಇಲ್ಲಿ ಬಾಗಿಲನ್ನು ತೆಗಿಬೇಕು. ದಿಸ್ ಇಸ್ ಈಕ್ವಲ್ ಟು 250 ಮೈನಸ್ 3, ಹಾಗಾದ್ರೆ 247 ಮೀಟರ್ ಬರುತ್ತೆ. ಸರಿ, ಒಟ್ಟು ವಿಸ್ತೀರ್ಣ ಎಸ್ಕೊಂಡು ನಮಗೆ ಎಷ್ಟು ಬಂದಿದೆ ಅಂತಂದ್ರೆ 247 ಮೀಟರ್ ಬರುತ್ತೆ. ಸರಿ, ಈಗ ಇರೋದು ಒಟ್ಟು ವಿಸ್ತೀರ್ಣ ಎಷ್ಟಿದೆ ಅಂದ್ರೆ ಸುತ್ತಳತೆ 247 ಮೀಟರ್. ಸರಿ, ಒಂದು ಸುತ್ತಳತೆ ಸರಿ ಬೇಲಿ ಹಾಕಲು ತಗುಲುವ ವೆಚ್ಚದ ಇರುವುದು ನಾವೇ ಮಾಡ್ಕೊಳ್ಬೇಕು. ಸುತ್ತಳತೆ ಬೇಲಿ ಹಾಕೋದಲ್ವಾ? ಸರಿ, ಅದನ್ನ ನಾವೇ ಮಾಡ್ಕೊಳ್ಬೇಕು. 1 ಮೀಟರ್ಗೆ 20 ರೂಪಾಯಿ ಖರ್ಚಾಗುತ್ತೆ. ಹಾಗಾದ್ರೆ ಒಟ್ಟು ತಂತಿ ಬೇಲಿ ಹಾಕೋದಕ್ಕೆ ಎಷ್ಟು ಖರ್ಚು ಬೇಕಾಗುತ್ತೆ ಅಂತಂದ್ರೆ, ನೋಡಿ, ಒಟ್ಟು ತಗುಲುವ ಖರ್ಚು this is equal to 20 into 267 ಆಗುತ್ತೆ. ಸರಿ, ಈಗ ಇದನ್ನ ಗುಣಾಕಾರ ಮಾಡಿ.
ಸರಿ 4940 4940 ರೂಗಳು ಬೇಕಾಗುತ್ತೆ. ಹಾಗಾದ್ರೆ ಈ ತ್ರಿಭುಜಾಕಾರದ ಮೈದಾನಕ್ಕೆ ನಾವು ತಂತಿ ಬೇಲಿಯನ್ನು ಹಾಕಬೇಕಾದ್ರೆ ನಮಗೆ ತೆಗೆದುವ ಒಟ್ಟು ಖರ್ಚು ಎಷ್ಟು ಅಂತಂದ್ರೆ 4940 ರೂಗಳು ನಮಗೆ ಬೇಕಾಗುತ್ತೆ. ಅರ್ಥದ ವಿದ್ಯಾರ್ಥಿಗಳೇ, ಸರಿ ಈಗ ನಾನು ಇದನ್ನ ವಿದ್ಯಾರ್ಥಿಗಳೇ ಈ ಲೆಕ್ಕದಲ್ಲಿ ನಮಗೆ ಏನ್ ಕೊಟ್ಟಿದ್ದಾರಪ್ಪ ಅಂತಂದ್ರೆ ಒಂದು ತ್ರಿಭುಜಾಕೃತಿಯ ಉದ್ಯಾನವನ ಇದೆ. ಯಾವ ಆಕಾರದಲ್ಲಿದೆ? ತ್ರಿಭುಜಾಕಾರದಲ್ಲಿ ಇದೆ. ಸರಿ, ಅವರ ಉದ್ದ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ಕಡೆ 120 ಮೀಟರ್, ಇನ್ನೊಂದು ಬದಿ 80 ಮೀಟರ್, ಇನ್ನೊಂದು ಭಾಗ ಎಷ್ಟಿದೆ 50 ಮೀಟರ್ ಇದೆ. ಸರಿ, ಜಮೀನು ಯಾವ ಆಕಾರದಲ್ಲಿದೆ? ತ್ರಿಭುಜಾಕಾರದಲ್ಲಿದೆ. ಮತ್ತೆ ಅವುಗಳ ಭಾಗಗಳ ಅಳತೆಗಳನ್ನ ಕೊಟ್ಟಿದ್ದಾರೆ. ನೋಡಿ, ಉದ್ಯಾನವನದ ಮಾಲೀಕ ಅಂದ್ರೆ ಈ ಉದ್ಯಾನವನದ ಓನರ್ ಏನ್ ಮಾಡ್ತಾನೆ, ಇದು ಸುತ್ತಲೂ ತಂತಿ ಬೇಲಿ ಹಾಕೋದಕ್ಕೆ ಇಚ್ಛೆ ಪಡ್ತಾನೆ, ಮತ್ತೆ ಇದರೊಳಗಡೆ ಹುಲ್ಲು ಬೆಳೆಯೋದಕ್ಕೆ ಇಷ್ಟಪಡ್ತಾನೆ. ಹಾಗಾದ್ರೆ ಅವಳು ಹುಲ್ಲು ಬೆಳೆಸಬೇಕಾದ ಕ್ಷೇತ್ರದ ವಿಸ್ತೀರ್ಣ ಎಷ್ಟು ಅಂದ್ರೆ ಹುಲ್ಲನ್ನ ಬೆಳೆಸೋದಕ್ಕೆ ಇಚ್ಛೆ ಪಡ್ತಾಳೆ. ಹಾಗಾದ್ರೆ ಈ ಮೈದಾನದ ವಿಸ್ತೀರ್ಣ ಎಷ್ಟು ಬರುತ್ತೆ ಅಂತ ನಿಮಗೆ ಒಂದನ್ನು ಕೇಳ್ತಾರೆ. ನಂತರ ನೋಡಿ, ಅವಳು ಹುಲ್ಲು ಬೆಳೆಸಬೇಕಾದ ಕ್ಷೇತ್ರದ ವಿಸ್ತೀರ್ಣ ಎಷ್ಟು ಆಯ್ತು. ಒಂದು ಬದಿಯಲ್ಲಿ ಬಾಗಿಲಿಗಾಗಿ 3 ಮೀಟರ್ ಅಗಲದ ಜಾಗವನ್ನು ಬಿಟ್ಟು ಪ್ರತಿ ಮೀಟರ್ಗೆ 20 ರೂಪಾಯಿನಂತೆ ಹುಲ್ಲು ತಂತಿಯಿಂದ ಬೇಲಿ ಹಾಕಲು ತಗಲುವ ವೆಚ್ಚವನ್ನ ಕಂಡುಹಿಡಿಯಿರಿ ಅಂತ ಕೇಳಿದೆ. ಅಂದ್ರೆ ಈ ಮೈದಾನದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ನಂತರ ಈ ಮೈದಾನಕ್ಕೆ ತಂತಿ ಬೇಲಿ ಹಾಕಲು ತಗಲುವ ಖರ್ಚನ್ನ ಏನ್ ಮಾಡ್ಕೊಳ್ಬೇಕು, ಈ ಲೆಕ್ಕದಲ್ಲಿ ಕಂಡುಹಿಡಿಯಬೇಕು. ಸರಿ, ಈಗ ಮೊದಲು ಇಲ್ಲಿ ಹುಲ್ಲು ಬೆಳೆಯೋದಕ್ಕೆ ಎಷ್ಟು ವಿಸ್ತೀರ್ಣ ಇದೆ ಅಂತ ನಾವು ಕಂಡುಹಿಡಿಯಬೇಕಂದ್ರೆ ನಿಮಗೆ ಗೊತ್ತಿದೆ. ಇದು ಯಾವ ಆಕಾರದಲ್ಲಿದೆ? ತ್ರಿಭುಜಾಕಾರದಲ್ಲಿದೆ. ನಮಗೆ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ಗೊತ್ತಿದೆ ನಿಮಗೆ. ಸೂತ್ರ ಯೂಸ್ ಮಾಡ್ಕೋಬೇಕು ನಾವಿಲ್ಲಿ ಹೆರನ್ನ ಸೂತ್ರವನ್ನ ಬಳಕೆ ಮಾಡಿಕೊಂಡು ನಾವೇನ್ ಮಾಡಬಹುದು, ಈ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಬಹುದು. ಸರಿ, ನಂತರ ಮತ್ತೆ ಕೇಳಿದ್ರು ನಿಮಗೆ ಈ ಜಮೀನಿಗೆ ತಂತಿ ಬೇಲಿ ಹಾಕೋದಕ್ಕೆ ನಮಗೆ ತಗಲುವ ಖರ್ಚು ಎಷ್ಟು ಅಂತ ನಿಮಗೆ ಕೇಳಿದ್ರು ಅಲ್ವಾ ವಿದ್ಯಾರ್ಥಿಗಳೇ? ಸರಿ, ಮೊದಲು ನಾವೇನ್ ಮಾಡೋಣ, ಇದರ ವಿಸ್ತೀರ್ಣವನ್ನ ಕಂಡುಹಿಡ್ಕೊಳ್ಳೋಣ. ಸೂತ್ರ ಏನ್ ಬರುತ್ತೆ? ಮೊದಲನೇದಾಗಿ ನೀವೇನ್ ಕಂಡುಹಿಡ್ಕೊಳ್ಬೇಕು? ಅರ್ಧ ಸುತ್ತಳತೆಯನ್ನ ಕಂಡುಹಿಡ್ಕೊಳ್ಬೇಕು. therefore s is equal to ನೋಡಿ a plus b plus c by 2. a plus b plus c by 2 ಅಂತಂದ್ರೆ ಒಂದು ಬಾಹು a ಆಗುತ್ತೆ, ಇನ್ನೊಂದು ಬಾಹು b ಆಗುತ್ತೆ, ಇನ್ನೊಂದು ಬಾಹು ಏನಾಗುತ್ತೆ c ಆಗುತ್ತೆ. ನಾವು a plus b plus c by 2 ಮಾಡ್ಕೊಳ್ಳೋಣ. ನೋಡಿ 120 plus 80 plus 50 ಡಿವೈಡ್ ಬೈ ಎಷ್ಟು? 2. ಸರಿ, ನಮಗೆ ಅರ್ಧ ಸುತ್ತಳದ ಟೈಪ್ ಅಂತ ಮಾಡ್ಕೊಳ್ಬೇಕು. 3 ಬಾಹುಗಳನ್ನು ಕೂಡಬೇಕು, 2ರಿಂದ ಭಾಗಾಕಾರ ಮಾಡ್ಕೊಳ್ಬೇಕು. ಸರಿ, ಎಷ್ಟೇ ಹೋಯ್ತು? 125 ಹೋಗುತ್ತೆ. ಹಾಗಾದ್ರೆ ನಮಗೆ ವಿಸ್ತೀರ್ಣ ಕಂಡುಹಿಡಿಯೋದಕ್ಕೆ ಮುಂಚೆ ಅರ್ಧ ಸುತ್ತಳತೆಯ ಬೆಲೆ ನಮಗೆ ಎಷ್ಟು ಬಂದಿದೆ ಅಂದ್ರೆ 125 ಮೀಟರ್ ಬಂದಿದೆ. ನೋಡಿ, ಈಗ ನೆಕ್ಸ್ಟ್ ಇದರಲ್ಲಿ ಈಗ ನಾವು ಅರ್ಧ ಸುತ್ತಳತೆ ಗೊತ್ತಾದ್ಮೇಲೆ ನಾವೇನ್ ಮಾಡ್ಕೊಳ್ಬಹುದು, ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡ್ಕೊಳ್ಬಹುದು. ಸೂತ್ರ ಏನ್ ಬರುತ್ತಪ್ಪ ಅಂದ್ರೆ a is equal to square root of s minus a into s minus b into s minus c ಅಲ್ವಾ? ಈಗ ಏನ್ ಮಾಡ್ಕೊಳ್ಬೇಕು, ನಾವು ಈ ಸೂತ್ರಕ್ಕೆ ಬೆಲೆಗಳನ್ನ ಹಾಕಬೇಕು. this is equal to a is equal to root 125 into 125 minus 80, 125 minus b ಅಂದ್ರೆ ಎಷ್ಟು? ಇನ್ನೊಂದು ಭಾಗ 120. s minus ಅಂದ್ರೆ 125 minus c ಅಂದ್ರೆ ಎಷ್ಟಾಗುತ್ತೆ? 50 ಆಗುತ್ತೆ. ಈಗ ಲೆಕ್ಕ ಮಾಡ್ಕೊಂಡ್ರ ಇಲ್ಲಿ ಕಳಿಬೇಕಾದ್ರೆ 125 ಹಾಗೆ ಇಟ್ಕೊಳ್ಳಿ. 125 80 ಹೋದ್ರೆ 45. ಸರಿ, 5 into 75. ಸರಿ, ಅಷ್ಟನ್ನು ಕೂಡ ನಮಗೆ ಸುಲಭ ರೂಪಕ್ಕೆ ತಂದಾಗ ನಮಗೆ ಬಂದಿರೋ ಉತ್ತರ ಎಷ್ಟಪ್ಪ ಅಂತಂದ್ರೆ a is equal to 375 into root 15 ಮೀಟರ್ ಸ್ಕ್ವೇರ್. ಹಾಗಾದ್ರೆ ನಮಗೆ ಈ ತ್ರಿಭುಜ ಆಕಾರದ ಮೈದಾನದ ವಿಸ್ತೀರ್ಣ ಎಷ್ಟು ಬಂದಿದೆ ವಿದ್ಯಾರ್ಥಿಗಳೇ ಅಂತಂದ್ರೆ 375 ರೂಟ್ 15 ಮೀಟರ್ ಸ್ಕ್ವೇರ್ ಬಂತು. ಒಂದು ನಾವು ಬೆಲೆನ ಕಂಡುಹಿಡ್ಕೊಂಡ್ವಿ. ನೆಕ್ಸ್ಟ್ ನೋಡಿ, ಮತ್ತೆ ನಿಮಗೆ ಏನ್ ಕೇಳಿದ್ರು?
ಇದಕ್ಕೆ ಬೇಲಿ ಹಾಕೋದಕ್ಕೆ, ಈ ಮೈದಾನಕ್ಕೆ ಬೇಲಿ ಹಾಕೋದಕ್ಕೆ ತಗುಲುವ ಖರ್ಚು ಎಷ್ಟು ಅಂತ ನಿಮಗೆ ಕೇಳಿದ್ರು. ಸರಿ, ಈಗ ನೋಡಿ ಅವನು ಬೇಲಿ ಹಾಕಬೇಕಾದ್ರೆ ಏನ್ ಮಾಡ್ಬೇಕಂತೆ, ಏನಂತ ಹೇಳಿದನಪ್ಪ ಅಂದ್ರೆ ಯಾವ್ದಾದ್ರು ಒಂದು ಬದಿಯಲ್ಲಿ ನಮಗೆ ಬಾಗಿಲು ಮಾಡೋದಕ್ಕೆ 3 ಮೀಟರ್ ಜಾಗ ಬೇಕು ಅಂತ, ಹೋಗೋದು ಜಾಗ ಬೇಕಲ್ವಾ, ಹಾಗಾಗಿ ಆ 3 ಮೀಟರ್ ಜಾಗವನ್ನು ಬಿಡಬೇಕು. ಯಾವ್ದ್ರಲ್ಲಿ ನಾವು ಹಾಕಬೇಕಾಗಿರೋ ಬೇಲಿ ನಾವೇ ಮಾಡ್ಕೊಳ್ಬೇಕು, 3 ಮೀಟರ್ ಜಾಗವನ್ನ ಬಾಗಿಲಿಗಾಗಿ ಬಿಡಬೇಕಾಗುತ್ತೆ. ಹಾಗಾದ್ರೆ ನಾವು ಎಷ್ಟು ಜಾಗಕ್ಕೆ ಬೇಲಿ ಹಾಕಬೇಕು ಅಂತಂದ್ರೆ ಇದರ ಸುತ್ತಳತೆ, ಹೌದಲ್ವಾ, ಸುತ್ತಳತೆ ಎಷ್ಟಿದೆಯೋ ಅಷ್ಟು ಉದ್ದದ ಬೇಲಿಯನ್ನು ನಾವು ಹಾಕಬೇಕು. ಅದರಲ್ಲಿ ನಾವೇ ಮಾಡ್ಕೊಳ್ಬೇಕು, 3 ಮೀಟರ್ ಅನ್ನು ತೆಗಿಬೇಕು. ಸರಿ, ಸುತ್ತಳತೆ ಇಸ್ಕೊಂಡು ನೋಡಿ, ಸುತ್ತಳತೆ ಇಸ್ಕೊಂಡು 250. ಒಟ್ಟು ಸುತ್ತಳತೆ ಎಷ್ಟಿದೆ, 250 ಇದೆ. ಅದರಲ್ಲಿ ಬಾಗಿಲಿಗೆ 3 ಮೀಟರ್ ಅನ್ನ ತೆಗಿತೀವಿ. ಸರಿ, ಎಷ್ಟಿದೆ ಅಂದ್ರೆ 247 ಮೀಟರ್ ಉಳ್ಕೊಂಡು. ಹಾಗಾದ್ರೆ ನಾವು ಹಾಕಬೇಕಾಗಿರೋದು ಎಷ್ಟು ಮೀಟರ್ ಅಂತಂದ್ರೆ 247 ಮೀಟರ್. ಸರಿ, ಈಗ ನಾವು ದಂತೆ ಬೇಲಿ ಹಾಕ್ಬೇಕಂದ್ರೆ ನಾವು ದಂತೆಗೆ ದುಡ್ಡು ಕೊಡ್ಬೇಕಲ್ವಾ. ಸರಿ, 1 ಮೀಟರ್ಗೆ ಎಷ್ಟಿದೆ, 20 ರೂಪಾಯಿ ಇದೆ. ಹಾಗಾದ್ರೆ 1 ಮೀಟರ್ಗೆ 20 ರೂಪಾಯಿ ಆದ್ರೆ ನಾವು ಆ ಪೂರ್ತಿ ಮೈದಾನಕ್ಕೆ ಎಷ್ಟು ಹಾಕ್ಬೇಕಪ್ಪ ಅಂತಂದ್ರೆ 247 ಇಂಟು 20. ಸರಿ, ಈಗ ಗುಣಾಕಾರ ಮಾಡಿ ಎಷ್ಟು ಬಂದಿದೆ ನಮಗೆ, 20 ಇಂಟು 4 ಗುಣಾಕಾರ ಮಾಡ್ಕೊಂಡ್ರೆ 4940 ರೂಪಾಯಿ ಅಂತಲ್ವಾ. ಹಾಗಾಗಿ ಇದಕ್ಕೆ ದಂತೆ ಬೇಲಿ ಹಾಕೋದಕ್ಕೆ ತಗುಲುವ ಖರ್ಚು ಎಷ್ಟು ಅಂತಂದ್ರೆ 4940 ರೂಪಾಯಿ ಆಗಿದೆ. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ಈಗ ನಾವು ಮುಂದಿನ ಲೆಕ್ಕಕ್ಕೆ ಹೋಗೋಣ. ವಿದ್ಯಾರ್ಥಿಗಳೇ, ಈಗ ಮುಂದಿನ ಲೆಕ್ಕದ ಕಡೆ ಹೋಗೋಣ. ತ್ರಿಭುಜಾಕಾರದ ಜಾಗದ ಬಾಹುಗಳ ಅನುಪಾತವು, ತ್ರಿಭುಜಾಕಾರದ ಜಾಗದ ಬಾಹುಗಳ ಅನುಪಾತವು 3:5:7 ಆಗಿದೆ ಮತ್ತು ಅದರ ಸುತ್ತಳತೆಯು 300 ಮೀಟರ್ ಆದರೆ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ನೋಡಿ, ಇಲ್ಲಿ ನಿಮಗೆ ತ್ರಿಭುಜಾಕಾರದ ಜಾಗದ ಬಾಹುಗಳ ಅನುಪಾತವನ್ನು ಕೊಟ್ಟಿದ್ದಾರೆ. ಅಂದ್ರೆ ಬಾಹುಗಳ ಅಳತೆಗಳನ್ನ ಕೊಟ್ಟಿಲ್ಲ, ಬಾಹುಗಳ ಅನುಪಾತಗಳನ್ನ ಕೊಟ್ಟಿದ್ದಾರೆ, ಮತ್ತೆ ಸುತ್ತಳತೆಯನ್ನ ಕೊಟ್ಟಿದ್ದಾರೆ. ಸರಿ, ಈಗ ಸುತ್ತಳತೆ ಮತ್ತೆ ಬಾಹುಗಳ ಅನುಪಾತವನ್ನ ಬಳಕೆ ಮಾಡ್ಕೊಂಡು ನೀವೇನ್ ಮಾಡ್ಕೊಳ್ಬೇಕು, ಬಾಹುಗಳ ಉದ್ದಗಳನ್ನ ಕಂಡುಹಿಡ್ಕೊಂಡು ನಂತರ ಏನ್ ಮಾಡ್ಕೊಳ್ಬೇಕಪ್ಪ ಅಂದ್ರೆ ನೀವು ಆ ತ್ರಿಭುಜದ ವಿಸ್ತೀರ್ಣವನ್ನ ಏನ್ ಮಾಡ್ಕೊಳ್ಬೇಕಾಗುತ್ತೆ, ಕಂಡುಹಿಡ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ಈ ನಮಗೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಬೇಕಾದ್ರೆ 3 ಬಾಹುಗಳ ಉದ್ದಗಳು ಬೇಕಲ್ಲ, ಅಳತೆಗಳು ಬೇಕಾಗುತ್ತಲ್ವಾ. ಸರಿ, ಈಗ ನಮಗಿಲ್ಲಿ ಅಳತೆಗಳನ್ನು ಕೊಟ್ಟಿಲ್ಲ. ಏನು ಮಾಡಿದ್ದಾರೆ, ಆ 3 ಬಾಹುಗಳ ಅನುಪಾತವನ್ನು ಕೊಟ್ಟಿದ್ದಾರೆ. ಸರಿ, ಆ 3 ಬಾಹುಗಳು ಹೇಗಿದೆ, 3:5:7 ಅನುಪಾತದಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ. ನಂತರ ಸುತ್ತಳತೆಯನ್ನು ಕೊಟ್ಟಿದ್ದಾರೆ. ಸರಿ, ಈಗ ನೀವೇನು ಮಾಡ್ಕೊಳ್ಬೇಕು, ಈ ಡಾಟಾವನ್ನು ಬಳಕೆ ಮಾಡ್ಕೊಂಡು ನಾವೇನು ಮಾಡ್ಕೋಬೇಕಾಗಿದೆ, ಮೊದಲನೇದಾಗಿ 3 ಬಾಹುಗಳ ಉದ್ದಗಳನ್ನು ಕಂಡುಹಿಡ್ಕೊಳ್ಬೇಕು. ಸರಿ, 3 ಬಾಹುಗಳ ಉದ್ದಗಳನ್ನು ಕಂಡುಹಿಡ್ಕೊಂಡ್ರೆ ನಂತರ ನಾವೇನು ಮಾಡ್ಕೊಳ್ಬೋದು, ಈಸಿಯಾಗಿ ಆ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಂಡುಹಿಡ್ಕೊಳ್ಬೋದು. ಸರಿ, ನೋಡಿ, ಈಗ ನಾವೇನು ಮಾಡ್ಕೊಳ್ಳೋಣ, ಈ ಅನುಪಾತಗಳನ್ನು ಬಳಕೆ ಮಾಡಿಕೊಂಡು ನಾವು ಉದ್ದಗಳ ಅಳತೆಗಳನ್ನು ಕಂಡುಹಿಡ್ಕೊಳ್ಳೋಣ. ನೋಡಿ, ಸರಿ, ಈಗ ಮೊದಲನೇ ಅನುಪಾತ ಎಷ್ಟಿದೆ, 3 ಅಲ್ವಾ, ಹಾಗಾಗಿ 3x. ನಂತರ ಎರಡನೇ ಅನುಪಾತ ಎಷ್ಟಿದೆ, 5x. ನಂತರ ಮೂರನೇ ಅನುಪಾತ ಎಷ್ಟಿದೆ, 7x. ಸರಿ, 3 ಅನುಪಾತಗಳ ಮೊತ್ತ ಎಷ್ಟು ಕೊಟ್ಟಿದ್ದಾರೆ, ಸುತ್ತಳತೆ ಮೊತ್ತ ಮೀನ್ಸ್ ಸುತ್ತಳತೆ ಎರಡು ಕೂಡ ಎಷ್ಟಾಗುತ್ತೆ, 300 ಕೊಟ್ಟಿದ್ದಾರೆ. ಇಸ್ ಎಷ್ಟಾಗುತ್ತೆ, 300 ಆಗುತ್ತೆ ಅಲ್ವಾ ವಿದ್ಯಾರ್ಥಿಗಳೇ. 3x 5x ಮತ್ತು 7x 3 ಬಾಹುಗಳ ಮೊತ್ತ ಅಂದರೆ ಅದು ಸುತ್ತಳತೆ ಆಗಿರುತ್ತೆ. ಹಾಗಾಗಿ 3 ಬಾಹುಗಳ ಮೊತ್ತ ಎಷ್ಟಾಗುತ್ತೆ, 300 ಕೊಟ್ಟಿದ್ದಾರೆ, 300 ಅಂತ ಬರ್ಕೊಳ್ಳಿ. ಈಗ ನಿಶ್ಚಯ ಮಾಡ್ಕೊಂತಾರ
ಇದನ್ನು ಕೂಡಿ 7 + 3 10, 10 + 5 ಎಷ್ಟಾಗುತ್ತೆ? 15x ಎಷ್ಟಾಗುತ್ತೆ? 300. ವಿದ್ಯಾರ್ಥಿಗಳೇ, ಇಲ್ಲಿ 15x 300 ಆದಾಗ ಇಲ್ಲಿ ನಾವೇನು ಮಾಡಬೇಕು? ಎಕ್ಸನ್ನು ಬಿಡಿಸ್ಕೋಬೇಕು. ಹಾಗಾಗಿ ನೋಡಿ, 15 ಏನಾಗುತ್ತೆ? ಇಲ್ಲಿ ಕೆಳಗಡೆ ಬಂದ್ಬಿಡುತ್ತೆ. ಹಾಗಾಗಿ x = 300 / ಎಷ್ಟಾಗುತ್ತೆ? 15 ಆಗುತ್ತೆ. ಸರ್, ಈಗ ಇದನ್ನು ಭಾಗಾಕಾರ ಮಾಡಿ. 15 1 15 2 30, 20 ಹೋಗುತ್ತೆ. ಹಾಗಾಗಿ ನಮಗೆ ಎಕ್ಸ್ನ ಬೆಲೆ ಎಷ್ಟು ಬಂದಿದೆ ವಿದ್ಯಾರ್ಥಿಗಳೇ? 20 ಮೀಟರ್ ಬಂದಿದೆ. ಈಗ ನಮಗೇನು ಎಷ್ಟು ಬಂದಿದೆ ಆನ್ಸರು? 20 ಮೀಟರ್. ಈಗ ನಾವೇನು ಮಾಡ್ಕೋಬೇಕು? ಈ ಎಕ್ಸ್ ಬೆಲೆನ ಬಳಕೆ ಮಾಡಿಕೊಂಡು ನಾವು ಈ ಬಾಹುಗಳ ಅನುಪಾತಕ್ಕೆ ಹಾಕಿದಾಗ ನಮಗೇನು ಸಿಗುತ್ತೆ? ಈ 3 ಬಾಹುಗಳ ಅಳತೆ ನಮಗೆ ಸಿಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ನೋಡಿ, ಮೊದಲನೇ ಬಾಹು ಅಂದರೆ ಯಾವುದು? 3x. 3x ಎಷ್ಟು? 3 × x ಅಂದರೆ ಎಷ್ಟು? 20. ಹಾಗಾಗಿ 3 2 6, 60 ಮೀಟರ್ ಆಗುತ್ತೆ. ಹಾಗಾದರೆ ನಮಗೆ ಒಂದು ಬಾಹುವಿನ ಉದ್ದ ಎಷ್ಟು ಬಂದಿದೆ ವಿದ್ಯಾರ್ಥಿಗಳೇ? 60 ಮೀಟರ್. ಈಗ ಎರಡನೇ ಬಾಹು ಎಷ್ಟಿದೆ? 5x ಅಲ್ವಾ? ಹಾಗಾಗಿ 5x ನೋಡಿ 5 × 20 ಎಷ್ಟಾಗುತ್ತೆ? 100 ಮೀಟರ್. ಹಾಗಾದರೆ ನಮಗೆ ಎರಡನೇ ಬಾಹುವಿನ ಉದ್ದ ಎಷ್ಟು ಬಂದಿದೆ? 100 ಮೀಟರ್. ಮೂರನೇ ಬಾಹು ಎಷ್ಟಿದೆ? 7x ಅಲ್ವಾ? ಹಾಗಾಗಿ 7x ನೋಡಿ 7 × 20. 7 2 ಎಷ್ಟು? 14. therefore 140 ಮೀಟರ್ ಆಗಿದೆ. ಹೌದಲ್ವಾ? ಈಗ ನಾವೇನು ಮಾಡ್ಕೊಂಡ್ವಿ? ಅನುಪಾತಗಳು ರೂಪದಲ್ಲಿ ಕೊಟ್ಟಿದ್ರಲ್ವ ಬಾಹುಗಳು, ಅದನ್ನೇನು ಮಾಡ್ಕೊಂಡಿದ್ದೀವಿ ನಾವು? ಅದನ್ನು ಬಳಕೆ ಮಾಡಿಕೊಂಡು ಬಾಹುಗಳ ಉದ್ದಗಳನ್ನು ನಾವು ಕಂಡುಹಿಡ್ಕೊಂಡಿದೆ. ಹೌದಲ್ವಾ? ಸರಿ, ಈಗ ನಾವೇನು ಮಾಡ್ಕೊಳ್ಬೋದು? ಈ ಬಾಹುಗಳ ಉದ್ದಗಳನ್ನು ಬಳಕೆ ಮಾಡಿಕೊಂಡು ನಾವು ತ್ರಿಭುಜದ ವಿಸ್ತೀರ್ಣವನ್ನು ಏನು ಮಾಡ್ಕೊಳ್ಬೋದು? ಕಂಡುಹಿಡ್ಕೊಳ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಈಗ ನಾವು ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಳೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು? ಎಸ್ನ ಬೆಲೆಯನ್ನು ಕಂಡುಹಿಡ್ಕೊಳ್ಬೇಕು. therefore ಇದನ್ನು ಎ ಅಂತ ಕರೆಯೋಣ, ಈ ಬಾಹುವನ್ನು ಬಿ ಅಂತ ಕರೆಯೋಣ, ಈ ಬಾಹುವನ್ನು ಸಿ ಅಂತ ಕರೆಯೋಣ. ನಂತರ ನೋಡಿ, ಎಸ್ = a + b + c / 2. ಈಗ 3 ಬೆಲೆಗಳನ್ನು ಹಾಕಿ 60 + 100 + 140 / 2. ದಿಸ್ = ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? ನಾವು ಮೊತ್ತ ಮಾಡಿಕೊಂಡಾಗ ಎಷ್ಟು ಬರುತ್ತೆ? ಇದು ಎಷ್ಟು? 300. ಯಾಕಂದರೆ ಅಲ್ಲೇ ಕೊಟ್ಬಿಟ್ಟಿದ್ದಾರೆ ಸುತ್ತಳತೆ ಎಷ್ಟಿದೆ? 300. 300/2. ಹಾಗಾದರೆ ನಮಗೆ ಎಸ್ನ ಬೆಲೆ ಎಷ್ಟು ಬಂದಿದೆ ವಿದ್ಯಾರ್ಥಿಗಳೇ? 150 ಮೀಟರ್ ಬಂದಿದೆ. ಹೌದಲ್ವಾ? ಹಾಗಾದರೆ ನಾವು ಎಸ್ ಬೆಲೆನ ಕಂಡುಹಿಡ್ಕೊಂಡ್ವಿ. ಎಸ್ ಬೆಲೆ ನಮಗೆ ಎಷ್ಟು ಬಂತು? 150 ಮೀಟರ್. ಈಗ ನಮಗೆ ಎಸ್ ಬೆಲೆ ಗೊತ್ತಿದೆ, ನಂತರ ಎ ಬೆಲೆ, ಬಿ ಬೆಲೆ, ಸಿ ಬೆಲೆ ಗೊತ್ತಿದೆ. ಈಗ ನಾವೇನು ಮಾಡ್ಕೊಳ್ಬೋದು? ಈ ಬೆಲೆಗಳನ್ನು ಬಳಕೆ ಮಾಡ್ಕೊಂಡು ನಾವು ತ್ರಿಭುಜದ ವಿಸ್ತೀರ್ಣವನ್ನು ಏನು ಮಾಡ್ಕೊಳ್ಬೋದು? ಕಂಡುಹಿಡ್ಕೊಳ್ಬೋದು. ಹಾಗಾದರೆ ಈಗ ನಾವು ಸೂತ್ರವನ್ನು ಹಾಕೋಣ. ನೋಡಿ, ಎ = √S × S - A × S - B × S - C. ಅದಲ್ವಾ? ಇದು ಹೆರಾನ್ನ ಸೂತ್ರ. ಈಗ ನಾವು ಸೂತ್ರವನ್ನು ಹಾಕ್ಕೊಂಡು ಏನು ಮಾಡ್ಕೊಳ್ಬೇಕು? ಇದಕ್ಕೆ ಬೆಲೆಗಳನ್ನು ಹಾಕಬೇಕಾಗತ್ತೆ. ದಿಸ್ = ನೋಡಿ √S ಅಂದರೆ 150 × 150 - A ಅಂದರೆ ಎಷ್ಟು? 60. ನಂತರ ಮತ್ತೆ ಅಗೇನ್ S - B 150 - 100. ನಂತರ ಲಾಸ್ಟ್ ಒನ್ S - C 150 - 140 ಅಲ್ವಾ?
ಈಗ ನಾವೇನು ಮಾಡ್ಕೊಂಡಿವಿ ವಿದ್ಯಾರ್ಥಿಗಳೇ, ಸೂತ್ರಕ್ಕೆ ಬೆಲೆಗಳನ್ನು ಹಾಕ್ಕೊಂಡಿದ್ದೀವಿ. ಈಗ ನಾವು ಸುಲಭ ರೂಪಕ್ಕೆ ತರಬೇಕು. ದಿಸ್ ಈಸ್ ಈಕ್ವಲ್ ಟು ನೋಡಿ ಸ್ಕ್ವೇರ್ ರೂಟ್ ಆಫ್ 150 ಹಾಗೆ ಇರುತ್ತೆ ಇಂಟು ಸರ್ ಇದು ನಮಗೆ ಎಷ್ಟು ಬರುತ್ತಪ್ಪ ಅಂತಂದರೆ 90 ಇಂಟು 50 ಇಂಟು 10. ಈಗ ನಾವು 150 ಇಂಟು 90 ಇಂಟು 50 ಇಂಟು 10 ಗುಣಾಕಾರ ಮಾಡಿಕೊಂಡು ಇದನ್ನು ಸುಲಭ ರೂಪಕ್ಕೆ ತಂದಾಗ ನಮಗೆ ಎಷ್ಟು ಬರುತ್ತೆ ಆನ್ಸರು ಅಂತಂದರೆ ನೋಡಿ 150 ಇಂಟು ರೂಟ್ 3 ಮೀಟರ್ ಸ್ಕ್ವೇರ್. ಹಾಗಾದರೆ ನಮಗೆ ಎ ಅಂದರೆ ವಿಸ್ತೀರ್ಣ ಎಷ್ಟು ಬಂದಿದೆಯಪ್ಪ ವಿದ್ಯಾರ್ಥಿಗಳೇ ಅಂತಂದರೆ 150 ರೂಟ್ 3 ಮೀಟರ್ ಸ್ಕ್ವೇರ್ ಆಗಿದೆ, ಹೌದಲ್ವಾ? ಸರಿ, ಈ ರೀತಿ ನಾವು ಇಲ್ಲಿ ಈ ಲೆಕ್ಕದಲ್ಲಿ ವಿಶೇಷ ಏನಪ್ಪ ಅಂತಂದರೆ ನಮಗೆ ಬಾಹುಗಳನ್ನೇ ಕೊಟ್ಟೇ ಇಲ್ಲ, ಬಾಹುಗಳ ಉದ್ದಗಳನ್ನೇ ಕೊಟ್ಟಿಲ್ಲ, ಬಾಹುಗಳ ಅನುಪಾತಗಳನ್ನು ಕೊಟ್ಟಿದ್ರು. ಸರ್, ಈಗ ನಾವು ಆ ಅನುಪಾತಗಳನ್ನು ಮತ್ತು ಸುತ್ತಳತೆನ ಬಳಕೆ ಮಾಡಿಕೊಂಡು ಏನು ಮಾಡ್ಕೊಂಡ್ವಿ, ಎಕ್ಸ್ ಬೆಲೆನ ಕಂಡಿಡ್ಕೊಂಡ್ವಿ. ನಂತರ ಎಕ್ಸ್ ಬೆಲೆನ ಬಾಹುಗಳ ಅನುಪಾತಕ್ಕೆ ಹಾಕೊಂಡ್ಬಿಟ್ಟು ಏನು ಮಾಡ್ಕೊಂಡ್ವಿ, ನಾವು 3 ಬಾಹುಗಳ ಉದ್ದಗಳನ್ನು ಕಂಡಿಡ್ಕೊಂಡಿದೆ. ಸರಿ, ಆ 3 ಬಾಹುಗಳ ಉದ್ದಗಳು ಗೊತ್ತಾದ್ಮೇಲೆ ನಾವೇನು ಮಾಡ್ಕೊಳ್ಬೋದು, ಅರ್ಧ ಸುತ್ತಳತೆ ಎಸ್ಸನ್ನು ಕಂಡಿಡ್ಕೋಬೋದು. ಸರಿ, ಎಸ್ ಗೊತ್ತಾದ್ಮೇಲೆ ನಾವೇನು ಮಾಡ್ಕೋಬೋದು, ನಂತರ ಹೆರಾನ ಸೂತ್ರವನ್ನು ಹಾಕ್ಕೊಂಡು ಇಲ್ಲಿ ಏನು ಮಾಡ್ಕೊಳ್ಬೋದು ಅಂತಂದರೆ ಆ ತ್ರಿಭುಜದ ಸುತ್ತಳತೆಯನ್ನು ನಾವು ಕಂಡಿಡ್ಕೊಳ್ಬೋದು. ಹಾಗಾದರೆ ನಮಗೆ ಈ ಲೆಕ್ಕದಲ್ಲಿ ವಿಸ್ತೀರ್ಣ ಎಷ್ಟು ಬಂದಿದೆ ಅಂತಂದರೆ ಎ ಇಸ್ ಈಕ್ವಲ್ ಟು 150 ರೂಟ್ 3 ಮೀಟರ್ ಸ್ಕ್ವೇರ್. ಅರ್ಥ ಆಗಿದೆಯಲ್ಲ ವಿದ್ಯಾರ್ಥಿಗಳೇ? ಈಗ ನಾವು ಮುಂದಿನ ಲೆಕ್ಕಕ್ಕೆ ಹೋಗೋಣ. ವಿದ್ಯಾರ್ಥಿಗಳೇ, ನಾವೀಗ ಮುಂದಿನ ಲೆಕ್ಕಕ್ಕೆ ಹೋಗೋಣ. ಒಂದು ಮೇಲು ಸೇತುವೆಯ ತ್ರಿಭುಜಾಕಾರದ ಬದಿಯ ಗೋಡೆಯನ್ನು ಜಾಹೀರಾತು ಬರೆಯಲು ಉಪಯೋಗಿಸಿದೆ. ಅಂದ್ರೆ ಒಂದು ಬ್ರಿಡ್ಜ್ ಇದೆ, ಅದರ ಒಂದು ಗೋಡೆ ಏನಾಗಿದೆ, ತ್ರಿಭುಜ ಆಕಾರದಲ್ಲಿ ಇದೆ. ಸರ್, ಆ ಗೋಡೆನ ಏನ್ ಮಾಡ್ಕೊಂಡಿದ್ದಾರಪ್ಪ ಅಂದ್ರೆ ಅಡ್ವರ್ಟೈಸ್ ಅಂದ್ರೆ ಜಾಹೀರಾತುಗಳನ್ನ ಬರೆಯೋದಕ್ಕೆ ಉಪಯೋಗ ಮಾಡ್ಕೊಂಡಿದ್ದಾರೆ. ಗೋಡೆಯ ಬಾಹುಗಳ ಉದ್ದವು ಅಂದ್ರೆ ಆ ತ್ರಿಭುಜಾಕಾರದ ಗೋಡೆಯ ಉದ್ದಗಳನ್ನು ಕೊಟ್ಬಿಟ್ಟಿದ್ದಾರೆ. 127 ಮೀಟರ್ ಒಂದು ಬಾಹು, ಸರಿ 22 ಮೀಟರ್ ಇನ್ನೊಂದು ಬಾಹು, ನಂತರ 120 ಮೀಟರ್ ಮೂರನೇ ಬಾಹು ಇದೆ. ಜಾಹೀರಾತು ವರ್ಷಕ್ಕೆ ಪ್ರತಿ ಮೀಟರ್ ಸ್ಕ್ವೇರ್ಗೆ 5,000 ರುನಂತೆ ಆದಾಯ ಗಳಿಸುತ್ತದೆ. ಅಂದ್ರೆ ಒಂದು ವರ್ಷಕ್ಕೆ ಈ ತ್ರಿಭುಜಾಕಾರದ ಗೋಡೆಗೆ ನಾವು ಜಾಹೀರಾತು ಬರೋದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಪ್ರತಿ ಮೀಟರ್ಗೆ 5,000 ರೂಪಾಯಿನಂತೆ ಆದಾಯ ಗಳಿಸುತ್ತದೆ. ಒಂದು ಕಂಪನಿಯು ಈ ಗೋಡೆಯಲ್ಲಿ ಒಂದನ್ನು 3 ತಿಂಗಳಿಗೆ ಬಾಡಿಗೆ ಪಡೆದರೆ ಅದು ನೀಡುವ ಬಾಡಿಗೆ ಎಷ್ಟು? ಅಂದ್ರೆ ಒಂದು ಕಂಪನಿ ಆ ತ್ರಿಭುಜಾಕಾರದ ಗೋಡೆ ಮೇಲೆ ಜಾಹೀರಾತನ್ನ ಬರ್ಸುತ್ತೆ, 3 ತಿಂಗಳಿಗೆ ಎಷ್ಟು ಬಾಡಿಗೆಯನ್ನ ನೀಡಬೇಕಾಗುತ್ತೆ ಅಂತ ನಾವೇನ್ ಮಾಡ್ಕೊಳ್ಬೇಕು, ಈ ಲೆಕ್ಕದಲ್ಲಿ ಕಂಡುಹಿಡ್ಕೊಳ್ಬೇಕಾಗುತ್ತೆ ಅಲ್ವಾ ವಿದ್ಯಾರ್ಥಿಗಳೇ? ಸರಿ, ಮೊದಲು ನಾವೇನ್ ಮಾಡ್ಕೊಳ್ಬೇಕು, ಆ ತ್ರಿಭುಜಾಕಾರದ ಗೋಡೆಯ ವಿಸ್ತೀರ್ಣವನ್ನ ಕಂಡುಹಿಡ್ಕೊಳ್ಬೇಕು. ಸರಿ, ಕಂಡುಹಿಡ್ಕೊಂಡ್ಬಿಟ್ಟು ನಾವು ಪ್ರತಿ ಚದರ ಮೀಟರ್ಗೆ 5,000 ರೂಪಾಯಿನಂತೆ ನಾವು ಲೆಕ್ಕವನ್ನ ಮಾಡಬೇಕು. ಅದು ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಬರುತ್ತೆ. ಸರಿ, ಅದನ್ನು ನಾವು 4ರಿಂದ ಭಾಗಾಕಾರ ಮಾಡಿ ನಮಗೆ 3 ತಿಂಗಳಿಗೆ ಎಷ್ಟು ಬಾಡಿಗೆಯನ್ನ ನೀಡಬೇಕು ಅನ್ನೋ ಬಗ್ಗೆ ನಮಗೆ ಲೆಕ್ಕದಲ್ಲಿ ಉತ್ತರ ಸಿಗುತ್ತೆ. ಅಂತ ಹೇಳುವ ವಿದ್ಯಾರ್ಥಿಗಳೇ, ಈಗ ಒಂದು ಮೇಲ್ಸೇತುವೆ ಇದೆ. ಆ ಮೇಲ್ಸೇತುವೆ ಏನಾಗಿದೆ, ತ್ರಿಭುಜಾಕಾರದಲ್ಲಿದೆ. ತ್ರಿಭುಜಾಕಾರದ ಮೇಲ್ಸೇತುವೆಯ ಗೋಡೆಗಳ ಅಳತೆಗಳನ್ನು ಕೊಟ್ಟಿದ್ದಾರೆ. ಒಂದು ನೋಡಿ 122
ಮೀಟರ್, ಮತ್ತಿನ್ನೊಂದು 120 ಮೀಟರ್, ಸರಿ ಇನ್ನೊಂದು 22 ಮೀಟರ್ ಇದೆ. ಸರಿ, ಈಗ ನಾವೇನು ಮಾಡ್ಕೊಳ್ಬೇಕು, ಈ ತ್ರಿಭುಜಾಕಾರದ ಗೋಡೆಯ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಬೇಕಾಗುತ್ತೆ. ಸರಿ, ಈಗ ಮೊದಲು ಏನು ಮಾಡ್ಕೊತೀರ, ಅದರ ಅರ್ಧ ಸುತ್ತಳತೆಯನ್ನು ಕಂಡುಹಿಡ್ಕೊಳ್ಳಿ. ಎಸ್ ಇಸ್ ಈಕ್ವಲ್ ಟು ನೋಡಿ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡ್ ಬೈ 2. ಸರಿ, ಈಗ ಕೂಡಿ 122 ಪ್ಲಸ್ 120 ಪ್ಲಸ್ 22 ಇದನ್ನು ಕೂಡಿದಾಗ ನಮಗೆ ದಿಸ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತಪ್ಪ ಅಂತಂದರೆ 264 ಡಿವೈಡ್ ಬೈ 2. ಹಾಗಾಗಿ ನಮಗೆ ಭಾಗಸ್ತಾಗ ಎಷ್ಟು ಬರುತ್ತೆ, 1 3 2. ಹಾಗಾದರೆ 132 ಏನಿದು, ಎಸ್ 132 ಮೀಟರ್ ಬರುತ್ತೆ. ಏನಿದಪ್ಪ ಅಂತಂದರೆ ನಮಗೆ ಅರ್ಧ ಸುತ್ತಳತೆ, ಅಂದರೆ ಆ ಬ್ರಿಡ್ಜಲ್ಲಿ ಬರುವಂತಹ ತ್ರಿಭುಜಾಕಾರದ ಗೋಡೆಯ ಅರ್ಧ ಸುತ್ತಳತೆ ನಮಗೆ ಎಷ್ಟು ಬಂದಿದೆಯಪ್ಪ ಅಂತಂದರೆ 132 ಮೀಟರ್ ಬಂದಿದೆ. ಹೌದಲ್ವಾ? ಸರಿ, ಈಗ ನಾವೇ ಮಾಡ್ಕೊಳ್ಬೇಕು, ಇದನ್ನು ಬಳಕೆ ಮಾಡಿಕೊಂಡು ನಾವು ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಬೇಕು. ದೇರ್ಫೋರ್ ವಿಸ್ತೀರ್ಣ ಎ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ನೋಡಿ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ದಿಸ್ ಈಸ್ ಈಕ್ವಲ್ ಟು ನೋಡಿ ಎಸ್ ಅಂದರೆ 132 ಇಂಟು 132 ಮೈನಸ್ ಎ ಅಂದರೆ 122 ಇಂಟು ಎಸ್ ಮೈನಸ್ ಬಿ 132 ಮೈನಸ್ 120 ಇಂಟು ಎಸ್ ಮೈನಸ್ ಸಿ ಅಂದರೆ 132 ಮೈನಸ್ ಸಿ ಬೆಲೆ ಎಷ್ಟಿದೆ, 22. ಈಗ ಸೂತ್ರಕ್ಕೆ ಬೆಲೆನ ಹಾಕೊಂಡ್ಮೇಲೆ ನೀವೇ ಮಾಡ್ಕೊಳ್ಬೇಕು, ಇಲ್ಲಿ ಕಳಿಬೇಕು. ಕಳೆದಾಗ ಎಷ್ಟು ಬರುತ್ತೆ ನೋಡಿ ವಿದ್ಯಾರ್ಥಿಗಳೇ, ಫಸ್ಟ್ 132 ಹಾಗೆ ಇಟ್ಕೊಡಿ. 132 ಮೈನಸ್ 122 ಅಂತಂದರೆ 10. ಎಷ್ಟು, 132 ಮೈನಸ್ 120 ಅಂತಂದರೆ ಎಷ್ಟು ಬರುತ್ತೆ, 12 ಬರುತ್ತೆ. ನಂತರ 132ರಲ್ಲಿ 22 ಕಳೆದ್ರೆ ನಮಗೆ ಎಷ್ಟು ಬಂದಿದೆ ವಿದ್ಯಾರ್ಥಿಗಳೇ, 110 ಬರುತ್ತೆ. ಸರಿ, ಈಗ ನಾವೇ ಮಾಡ್ಕೊಳ್ಬೇಕು, ಇದನ್ನು ಗುಣಾಕಾರ ಮಾಡಿ ಎಷ್ಟು ಬರುತ್ತಪ್ಪ ಅಂತಂದರೆ ನೋಡಿ 17,42,400 ಬರುತ್ತೆ. ಈಗ ನಾವು ಇದನ್ನು ಅಸ್ಥೀಕರಣ ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದರೆ 1320 ಮೀಟರ್ ಸ್ಕ್ವೇರ್. 1320 ಮೀಟರ್ ಸ್ಕ್ವೇರ್. ಏನಿದು, ಆ ಬ್ರಿಡ್ಜಲ್ಲಿರುವಂತಹ ತ್ರಿಭುಜಾಕಾರದ ಗೋಡೆಯ ವಿಸ್ತೀರ್ಣ ಎಷ್ಟು ಬಂದಿದೆ ವಿದ್ಯಾರ್ಥಿಗಳಿಗೆ, ನಮಗೆ 1320 ಮೀಟರ್ ಸ್ಕ್ವೇರ್ ಬಂದಿದೆ. ಹಾಗಾಗಿ ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ ಈ ಬ್ರಿಡ್ಜ್ ಮೇಲ್ಗಡೆ ಅಂದರೆ ಈ ಗೋಡೆಯ ಮೇಲ್ಗಡೆ ಒಂದು ಅಡ್ವರ್ಟೈಸನ್ನು ಕೊಟ್ಟಾಗ, ಜಾಹೀರಾತನ್ನು ಕೊಟ್ಟಾಗ 1 ಚದರ ಮೀಟರ್ಗೆ 5,000 ರೂಪಾಯಿ ಅಂತೆ. ವರ್ಷಕ್ಕೆ 1 ಚದರ ಮೀಟರ್ಗೆ ಎಷ್ಟು ರೂಪಾಯಿ ಪೇ ಮಾಡಬೇಕಾಗುತ್ತೆ, 5,000 ರೂಗಳನ್ನು ಪೇ ಮಾಡಬೇಕಾಗುತ್ತೆ. ಹಾಗಾದರೆ ಇಲ್ಲಿ ಎಷ್ಟು ಚದರ ಇದೆ, ಒಟ್ಟು 1320 ರೂಪಾಯಿ. ಅಂದರೆ 1320 ಮೀಟರ್ಗೆ ಇಂಟು ನಾವೇನು ಮಾಡ್ಕೋಬೇಕು, ವರ್ಷಕ್ಕೆ 5,000. 1 ಮೀಟರ್ಗೆ 5,000 ಆದರೆ 1320 ಮೀಟರ್ಗೆ ಎಷ್ಟಾಗುತ್ತೆ ಅಂತ ನಾವೇನು ಮಾಡ್ಕೊಳ್ಬೇಕು, ಕಂಡುಹಿಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಪ್ರತಿ ವರ್ಷಕ್ಕೆ 5,000 ರು ನಂತೆ ದಿಸ್ ಇಸ್ ಈಕ್ವಲ್ ಟು ನೋಡಿ 1320 ಇಂಟು 5,000. ದಿಸ್ ಇಸ್ ಈಕ್ವಲ್ ಟು ನಮಗೆ ಎಷ್ಟು ಬರುತ್ತಪ್ಪ ಅಂತಂದರೆ 6,60,000 ರೂಪೀಸ್. ಅಂದರೆ ವರ್ಷಕ್ಕೆ ಅಡ್ವರ್ಟೈಸ್ಗೆ ಅಂತ, ಜಾಹೀರಾತಿಗೆ ಅಂತ ಆ ಗೋಡೆಯ ಮೇಲೆ ಬರೆದಿದ್ದಕ್ಕೆ ನಾವು ಎಷ್ಟನ್ನು ಕೊಡಬೇಕಾಗುತ್ತೆ, 6,60,000 ರೂಗಳನ್ನು ಕೊಡಬೇಕಾಗುತ್ತೆ. ಹಾಗಾದ್ರೆ ಲೆಕ್ಕ ನಮಗೇನು ಕೇಳಿದರೆ 3 ತಿಂಗಳಿಗೆ ಎಷ್ಟು ದುಡ್ಡನ್ನು ಕೊಡಬೇಕಾಗುತ್ತೆ, ಒಂದು ಕಂಪನಿಯವರು ಈ ಗೋಡೆಯ ಮೇಲೆ ಜಾಹೀರಾತನ್ನು ಹಾಕಿದ್ದಕ್ಕೆ ಎಷ್ಟು ನೀಡಬೇಕು ಅಂತ ಕೇಳಿದ್ದಾರೆ. ಸರ್, ಈಗ ವರ್ಷಕ್ಕೆ ಎಷ್ಟು ತಿಂಗಳು,
12 ತಿಂಗಳಲ್ವಾ, ಆದರೆ 3 ಅಂದರೆ ನಾವೇನು ಮಾಡ್ಕೋಬೋದು, 4ರಿಂದ ಭಾಗಿಸಿದಾಗ 4 ಮೂರಲೆ 12 ಅಂದರೆ ಈ ಒಟ್ಟು ದುಡ್ಡನ್ನು 4ರಿಂದ ಭಾಗಿಸಿದಾಗ ನಮಗೆ 3 ತಿಂಗಳಿಗೆ ಎಷ್ಟು ದುಡ್ಡನ್ನು ಕೊಡಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾದರೆ ನೋಡಿ, ಪ್ರತಿ 3 ತಿಂಗಳಿಗೆ ಪಾವತಿಸುವ ಹಣ ಬೇಕು ಅಂತಂದರೆ ನಾವೇನು ಮಾಡ್ಕೊಳ್ಬೇಕು, ನೋಡಿ ಪ್ರತಿ ವರ್ಷಕ್ಕೆ 5,000 ರುನಂತೆ 1320 ಮೀಟರ್ ಸ್ಕ್ವೇರ್ಗೆ 5,000 ರೂಪಾಯಿನಂತೆ ಎಷ್ಟಾಗುತ್ತೆ, ವರ್ಷಕ್ಕೆ 66 ಲಕ್ಷ ಆಗುತ್ತೆ. ಹಾಗಾದರೆ ಒಂದು ವರ್ಷಕ್ಕೆ 12 ತಿಂಗಳಿರುತ್ತೆ, ನಮಗೆ 3 ತಿಂಗಳು ಬೇಕಲ್ವಾ, ಹಾಗಾಗಿ ಡಿವೈಡ್ ಬೈ 4 ಮಾಡ್ಕೊಂಡ್ರೆ 4 ಮೂರಲೆ 12. ಹಾಗಾದರೆ 3 ತಿಂಗಳಿಗೆ ನಾವು ಎಷ್ಟು ಬಾಡಿಗೆಯನ್ನು ಕೊಡಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಡಿವೈಡ್ ಬೈ 4 ಮಾಡಿದಾಗ ಏನಾಗುತ್ತೆ, ನಮಗೆ ಎಷ್ಟೇ ಹೋಯಿತು, 16,50,000 ಬರುತ್ತೆ. ಹಾಗಾದರೆ 3 ತಿಂಗಳಿಗೆ ಆ ಕಂಪನಿಯವರು ಜಾಹೀರಾತು ನೀಡೋದಕ್ಕೆ ಕೊಡಬೇಕಾದ ಒಟ್ಟು ಹಣ ಎಷ್ಟಪ್ಪ ಅಂತಂದರೆ 16,50,000. ಅರ್ಥದ ವಿದ್ಯಾರ್ಥಿಗಳೇ, ಸರಿ ಈ ರೀತಿ ಮಾಡಬೇಕಾಗತ್ತೆ. ಅಂದರೆ ಒಂದು ಕಂಪ್ನಿ ಒಂದು ತ್ರಿಭುಜಾಕಾರದ ಗೋಡೆಯ ಮೇಲೆ ಜಾಹೀರಾತು ಬರೆದಿದ್ದಕ್ಕೆ ವರ್ಷಕ್ಕೆ 5,000 ಪೇ ಮಾಡಿದರೆ, ಅಂದರೆ ಇಷ್ಟು ಅಳತೆಯುಳ್ಳ ಒಂದು ಗೋಡೆ ಇರುವಂತಹ ಗೋಡೆ ಮೇಲ್ಗಡೆ ಜಾಹೀರಾತನ್ನು ಹಾಕಿದ್ದಕ್ಕೆ ವರ್ಷಕ್ಕೆ 5,000 ರೂಪಾಯಿನಂತೆ 66 ಲಕ್ಷವನ್ನು ಪೇ ಆತಂದರೆ 3 ತಿಂಗಳಿಗೆ ಅವರು ನೀಡಬೇಕಾದ ಹಣ ಎಷ್ಟಪ್ಪ ಅಂತಂದರೆ 16,50,000. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳೇ? ವಿದ್ಯಾರ್ಥಿಗಳೇ, ನಾವು ಇಲ್ಲಿವರೆಗೂ ಈ ಹೆರನ ಸೂತ್ರವನ್ನ ಬಳಕೆ ಮಾಡಿಕೊಂಡು ಹೇಗೆ ಒಂದು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಬಹುದು ಅನ್ನೋದ್ರ ಬಗ್ಗೆ ನಾವು ಲೆಕ್ಕಗಳನ್ನು ಮಾಡಿದ್ವಿ. ಸರಿ, ಅದೇ ರೀತಿಯಾಗಿ ಈ ಹೆರನ ಸೂತ್ರವನ್ನ ಬಳಕೆ ಮಾಡಿಕೊಂಡು ನಾವು ಇದನ್ನ ಅನ್ವಯ ಮಾಡಿಕೊಂಡು ಚತುರ್ಭುಜಗಳ ವಿಸ್ತೀರ್ಣಗಳನ್ನು ಕೂಡ ನಾವೇನು ಮಾಡ್ಕೊಳ್ಬಹುದು, ಕಂಡುಹಿಡ್ಕೊಳ್ಬಹುದು. ಹಾಗಾದ್ರೆ ಸರಿ, ಹೇಗೆ ನಾವು ಅಂತ ಚತುರ್ಭುಜಗಳ ವಿಸ್ತೀರ್ಣಗಳನ್ನ ಕಂಡುಹಿಡ್ಕೊಳ್ಳಬೇಕು ಅನ್ನೋ ಬಗ್ಗೆ ನಾವೀಗ ಅಭ್ಯಾಸವನ್ನ ಮಾಡೋಣ. ನೋಡಿ, ಚತುರ್ಭುಜಗಳ ವಿಸ್ತೀರ್ಣ. ಚತುರ್ಭುಜಗಳ ವಿಸ್ತೀರ್ಣಗಳನ್ನು ನಾವು ಹೇಗೆ ಕಂಡುಹಿಡ್ಕೊಳ್ಬೇಕು ಅನ್ನೋ ಬಗ್ಗೆ ನಾವೀಗ ನೋಡೋಣ. ನೋಡಿ, ಇದರಲ್ಲಿ ಮೊದಲನೇ ಲೆಕ್ಕ, ಕಮಲಳು ತನ್ನ ಬಳಿ ಇರುವ 240 ಮೀಟರ್, 200 ಮೀಟರ್, 360 ಮೀಟರ್ ಬದಿಗಳನ್ನು ಹೊಂದಿರುವ ತ್ರಿಭುಜಾಕಾರದ ಜಮೀನಿನಲ್ಲಿ ಗೋಧಿಯನ್ನು ಬೆಳೆದಿದ್ದಾಳೆ. ಈ ಜಮೀನಿಗೆ ಹೊಂದಿಕೊಂಡಂತೆ ಇರುವ ಇನ್ನೊಂದು ತ್ರಿಭುಜಾಕಾರದ ಜಮೀನಿನ ಬಾಹುಗಳ ಉದ್ದಗಳು 240 ಮೀಟರ್, 320 ಮೀಟರ್, 400 ಮೀಟರ್ ಇದೆ. ಇದರಲ್ಲಿ ಅವಳು ಆಲೂಗಡ್ಡೆ ಮತ್ತು ಈರುಳ್ಳಿಯನ್ನು ಬೆಳೆಯಲು ಇಚ್ಛಿಸಿದ್ದಾಳೆ. ಅವಳು ಅದರ ಅತಿ ಉದ್ದದ ಬಾಹುವಿನ ಮಧ್ಯಬಿಂದುವನ್ನು ಅಭಿಮುಖದ ಶೃಂಗಬಿಂದುವಿಗೆ ಸೇರಿಸಿ ಹೊಲವನ್ನು 2 ಭಾಗಗಳಾಗಿ ವಿಭಾಗಿಸಿದ್ದಾಳೆ ಮತ್ತು ಅದರ ಒಂದು ಭಾಗದಲ್ಲಿ ಆಲೂಗಡ್ಡೆ, ಇನ್ನೊಂದು ಭಾಗದಲ್ಲಿ ಈರುಳ್ಳಿಯನ್ನು ಬೆಳೆಯುತ್ತಾಳೆ. ಗೋಧಿ, ಆಲೂಗಡ್ಡೆ ಮತ್ತು ಈರುಳ್ಳಿ ಬೆಳೆದ ವಿಸ್ತೀರ್ಣವನ್ನ ಹೆಕ್ಟೇರ್ಗಳಲ್ಲಿ ಕಂಡುಹಿಡಿಯಿರಿ. ಸರಿ, ಈಗ ನಾವೇ ಮಾಡ್ಕೊಳ್ಬೇಕು, ಆ ಚತುರ್ಭುಜ ಆಕಾರದ ಜಮೀನಿನ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕಾಗುತ್ತೆ. ಸರಿ, ನಾವೀಗ ಈ ಲೆಕ್ಕವನ್ನ ಮಾಡೋಣ. ನೋಡಿ, ಈ ಲೆಕ್ಕದಲ್ಲಿ ವಿದ್ಯಾರ್ಥಿಗಳೇ, ಕಮಲಳು ತನ್ನ ಬಳಿ ಇರುವ 240, 200, 360 ಬದಿಗಳನ್ನು ಹೊಂದಿರುವ ತ್ರಿಭುಜಾಕಾರದ ಜಮೀನಲ್ಲಿ ಏನು ಮಾಡ್ತಾಳೆ, ಇಲ್ಲಿ ಗೋಧಿಯನ್ನು ಬೆಳೀತಾಳೆ.
ಇದಕ್ಕೆ ಹೊಂದಿಕೊಂಡಿರುವಂಥ ಇನ್ನೊಂದು ಜಮೀನಲ್ಲಿ ಏನು ಮಾಡ್ತಾಳೆ ಅವಳು, ಆಲೂಗಡ್ಡೆ ಮತ್ತು ಈರುಳ್ಳಿಯನ್ನು ಬೆಳೀತಾಳೆ ಅಲ್ವಾ. ಸರಿ, ಹಾಗಾದರೆ ಇಲ್ಲಿ ನಾವೇನು ಮಾಡ್ಕೋಬೇಕಪ್ಪ ಲೆಕ್ಕದಲ್ಲಿ, ಇನ್ನೊಂದು ಭಾಗದಲ್ಲಿ ಈರುಳ್ಳಿ ಬೆಳೆಯುತ್ತಾಳೆ. ಗೋಧಿ, ಆಲೂಗಡ್ಡೆ ಮತ್ತು ಈರುಳ್ಳಿ ಬೆಳೆದ ವಿಸ್ತೀರ್ಣಗಳನ್ನು ಕಂಡಿಟ್ಕೊಳ್ಬೇಕು. ಸರಿ, ಇಲ್ಲಿ ಗೋಧಿಯನ್ನು ಬೆಳೀತಾಳೆ. ಸರಿ, ಇದರಲ್ಲಿ ನೆಕ್ಸ್ಟು ಇನ್ನೊಂದು ಜಮೀನಲ್ಲಿ ಏನು ಮಾಡ್ತಾಳೆ, ಇದರಲ್ಲಿ ಆಲೂಗಡ್ಡೆ ಮತ್ತು ಈರುಳ್ಳಿಯನ್ನು ಬೆಳೆಯೋದಕ್ಕೆ ಇಚ್ಛೆ ಪಡ್ತಾಳೆ. ಅದಾದಮೇಲೆ ಏನಾಗುತ್ತಪ್ಪ ಅಂತಂದರೆ, ಇಲ್ಲಿ ನಾವೇನು ಮಾಡ್ಕೊಳ್ಬೇಕು, ಆಲೂಗಡ್ಡೆ, ಗೋಧಿ, ಆಲೂಗಡ್ಡೆ ಮತ್ತು ನೀರುಳ್ಳಿಗಳನ್ನು ಎಷ್ಟೆಷ್ಟು ಜಮೀನುಗಳಲ್ಲಿ ಬೆಳೀತಾಳೆ ಅಂತ ಏನು ಮಾಡ್ಕೊಳ್ಬೇಕು, ಕಂಡುಹಿಡ್ಕೊಳ್ಬೇಕು. ಮೊದಲು ಏನು ಮಾಡ್ಕೊಳ್ಳೋಣ, ಮೊದಲು ಗೋಧಿಯನ್ನು ಎಷ್ಟು ಎಕರೆಗಳಲ್ಲಿ ಬೆಳೀತಾಳೆ ಅಂತ ಕಂಡುಹಿಡ್ಕೊಳ್ಳೋಣ. ದೇರ್ಫೋರ್ ಗೋಧಿ ಈಸ್ ಈಕ್ವಲ್ ಟು ಎಸ್ ಈಸ್ ಈಕ್ವಲ್ ಟು 360 ಪ್ಲಸ್ 240 ಪ್ಲಸ್ 200 ಡಿವೈಡೆಡ್ ಬೈ ಎಷ್ಟು, 2. ಹಾಗಾಗಿ ನಮಗೆ ಎಷ್ಟು ಬರುತ್ತೆ ಈಗ ನೋಡಿ, 800 ಡಿವೈಡೆಡ್ ಬೈ 2. ಸರಿ, ಈಗ ನಮಗೆ ಎಷ್ಟು ಬರುತ್ತಪ್ಪ ಅಂತಂದರೆ ಎಸ್ ಬೆಲೆ 400 ಬರುತ್ತೆ, 400 ಮೀಟರ್ ಬರುತ್ತೆ. ಹಾಗಾಗಿ ದೇರ್ಫೋರ್ ಗೋಧಿ ಎಷ್ಟು ವಿಸ್ತೀರ್ಣದಲ್ಲಿ ಬೆಳೀತಾಳೆ ಅಂತ ನಾವು ಕಂಡುಹಿಡ್ಕೊಳ್ಬೇಕಾದ್ರೆ ದಿಸ್ ಇಸ್ ಈಕ್ವಲ್ ಟು ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಆಗಿರುತ್ತೆ. ವಿದ್ಯಾರ್ಥಿಗಳೇ, ಈಗ ನೋಡಿ, ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 400 ಎಸ್ ಮೈನಸ್ ಎ ಅಂದರೆ 400 ಮೈನಸ್ 360 ಅಂದರೆ ಎಷ್ಟಾಗುತ್ತೆ, 40. ಎಷ್ಟು, 400 ಇಂಟು 210 ಅಂತಂದರೆ ಎಷ್ಟಾಗುತ್ತೆ, 200. ಎಷ್ಟು, 400 ಇಂಟು 340 ಆದರೆ ಎಷ್ಟಾಗುತ್ತೆ, ನಮಗೆ 40 ಮೀಟರ್ ಸ್ಕ್ವೇರ್ ಬರುತ್ತೆ. ಹಾಗಾಗಿ ನಮಗೆ ವಿಸ್ತೀರ್ಣ ಎಷ್ಟು ಬರುತ್ತಪ್ಪ ಅಂತಂದರೆ ಸುಲಭ ರೂಪಕ್ಕೆ ತಂದಾಗ 16,000 ಇಂಟು √2 ಮೀಟರ್ ಸ್ಕ್ವೇರ್. ಹಾಗಾದರೆ ಅವಳು ಗೋಧಿಯನ್ನು 16,000 ಇಂಟು √2 ಮೀಟರ್ ಸ್ಕ್ವೇರ್ ಭೂಮಿಯಲ್ಲಿ ಏನು ಮಾಡ್ತಾಳೆ, ಅವಳು ಬೆಳೀತಾಳೆ. ಹಾಗಾದರೆ ಗೋಧಿಯನ್ನು ಬೆಳೆದಿರುವಂತಹ ಜಮೀನಿನ ವಿಸ್ತೀರ್ಣ ಎಷ್ಟು ಬರುತ್ತೆ ವಿದ್ಯಾರ್ಥಿಗಳೇ ಅಂತಂದರೆ 16,000 √2 ಮೀಟರ್ ಸ್ಕ್ವೇರ್ ಆಗುತ್ತೆ. ಸರಿಗ ಗೋಧಿಯನ್ನು 16,000 √2 ಮೀಟರ್ ಸ್ಕ್ವೇರ್ ಜಮೀನಲ್ಲಿ ಬೆಳೀತಾಳೆ. ನಂತರ ನೀವೇ ಮಾಡ್ಕೊಳ್ಬೇಕೀಗ, ಇನ್ನೊಂದು ಜಮೀನಲ್ಲಿ ಏನು ಮಾಡ್ತಾಳೆ ಅವಳು, ಈರುಳ್ಳಿ ಮತ್ತು ಆಲೂಗಡ್ಡೆಯನ್ನು ಬೆಳೀತಾಳೆ. ಈರುಳ್ಳಿ ಮತ್ತು ಆಲೂಗಡ್ಡೆಯನ್ನು 2 ಜಮೀನುಗಳಲ್ಲಿ ಸೇರಿಸಿ ಬೆಳೀತಾಳೆ. ಹಾಗಾದರೆ ಇದರಲ್ಲಿ ನಾವೀಗ ನೋಡಿ, ಈರುಳ್ಳಿ ಮತ್ತು ಆಲೂಗಡ್ಡೆ ಸರಿ, ಎರಡನ್ನೂ ಸೇರಿಸಿ ಏನು ಮಾಡ್ತಾಳೆ, 2 ಜಮೀನುಗಳಲ್ಲಿ ಸೇರಿಸಿ ಬೆಳೀತಾಳೆ. ಹಾಗಾದರೆ ದಿಸ್ ಇಸ್ ಈಕ್ವಲ್ ಟು ಎಸ್ ಇಸ್ ಈಕ್ವಲ್ ಟು, ಸರಿಗ 3 ಕೂಡ ಕೂಡಿ ಎಷ್ಟಾಗುತ್ತೆ ನೋಡಿ, 400 ಪ್ಲಸ್ 240 ಪ್ಲಸ್ 320 ಡಿವೈಡ್ ಬೈ 2. ಹಾಗಾದರೆ ನಮಗೆ ಎಸ್ ಬೆಲೆ ಎಷ್ಟು ಬರುತ್ತಪ್ಪ ಅಂತಂದರೆ ಎಲ್ಲ ಮಾಡಿದಾಗ ನಮಗೆ 480 ಮೀಟರ್ ಬರುತ್ತೆ. ಅರ್ಧ ಸುತ್ತಳತೆ ನಮಗೆ ಎಷ್ಟು ಬಂದಿದೆ ವಿದ್ಯಾರ್ಥಿಗಳೇ, 480 ಮೀಟರ್ ಬಂದಿದೆ. ಸರಿ, ಈಗ ನಾವೇನು ಮಾಡ್ಕೊಳ್ಬೋದು, ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಳೋಣ. ದಿಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಅಂದರೆ 480 ಇಂಟು 480 ಮೈನಸ್ ಎ ಅಂದರೆ ಎಷ್ಟು ವಿದ್ಯಾರ್ಥಿಗಳೇ, 240. ನೆಕ್ಸ್ಟು 480 ಮೈನಸ್ 400 ಇಂಟು 480 ಮೈನಸ್ 320. ಸರ್, ಈಗ ನಮಗೆ ಎಷ್ಟು ಬರುತ್ತಪ್ಪ ಆನ್ಸರ್ ಟೋಟಲಾಗಿ ಅಂತಂದರೆ √480 ಇಂಟು 80
ಇಂಟು 120 ಇಂಟು ಎಷ್ಟು 240. ಇದನ್ನು ಸುಲಭ ರೂಪಕ್ಕೆ ತಂದಾಗ ನಮಗೆ ಎಷ್ಟು ಬರುತ್ತೆಪ್ಪ ವಿದ್ಯಾರ್ಥಿಗಳೇ ಅಂತಂದರೆ 38,400 ಮೀಟರ್ ಸ್ಕ್ವೇರ್ ಬರುತ್ತೆ. ಇದನ್ನು ಹೆಕ್ಟೇರ್ಗಳಲ್ಲಿ ಹೇಳೋದಾದರೆ ಎಷ್ಟು ಬರುತ್ತೆ ಅಂತಂದರೆ ವಿಸ್ತೀರ್ಣ 3.84 ಹೆಕ್ಟೇರ್ಗಳಲ್ಲಿ ಏನು ಮಾಡ್ತಾಳೆ ಅವಳು ಈರುಳ್ಳಿ ಮತ್ತು ಆಲೂಗಡ್ಡೆಯನ್ನು ಬೆಳೀತಾಳೆ. ಸರ್, ಈಗ ಈ ಜಮೀನು ಏನಾಗಿದೆ, 2 ಭಾಗ ಆಗಿದೆ ಅಲ್ವಾ ಸರ್. ಇದು ಮಧ್ಯಬಿಂದು ಆಗಿರೋದ್ರಿಂದ ಏನಾಗುತ್ತೆ, ನಮಗೆ ಇಲ್ಲಿ ಉಂಟಾಗಿರುವ ತ್ರಿಭುಜಗಳು ಇಲ್ಲಿ ಉಂಟಾಗಿರುವ ಜಮೀನುಗಳ ವಿಸ್ತೀರ್ಣಗಳೇನಾಗಿರುತ್ತೆ, ಸೇಮ್ ಆಗಿರುತ್ತೆ. ಹಾಗಾಗಿ ಇದರಲ್ಲಿ ಈರುಳ್ಳಿ ಮತ್ತು ಆಲೂಗಡ್ಡೆ ಎರಡೂ ಕೂಡ ಬೆಳೆಯೋದ್ರಿಂದ ನಮಗೆ ಈರುಳ್ಳಿ ಎಷ್ಟು ಆಲೂಗಡ್ಡೆ ಎಷ್ಟು ಬೇಕು ಅಂದರೆ ಏನು ಮಾಡ್ಕೊಳ್ಬೇಕು, ಬೈ 2 ಮಾಡ್ಕೊಳ್ಬೇಕು. ಹಾಗಾದರೆ ನಮಗೆ ಎಷ್ಟು ಬರುತ್ತೆ ವಿದ್ಯಾರ್ಥಿಗಳೇ, 1.92 ಜಮೀನಲ್ಲಿ ಏನಾಗುತ್ತೆ, ಈರುಳ್ಳಿ ಮತ್ತು ಆಲೂಗಡ್ಡೆಗಳನ್ನು ಬೆಳೀತಾರೆ. ಸರಿ, ಈ ರೀತಿ ಏನು ಮಾಡ್ಕೊಳ್ಬೇಕು, ನಾವು ಲೆಕ್ಕವನ್ನು ಮಾಡಬೇಕು. ಅರ್ಥ ಇದೆ ವಿದ್ಯಾರ್ಥಿಗಳೇ? ಹಾಗಾದರೆ ಇಲ್ಲಿ ಏನಾಗುತ್ತೆ ಅಂತಂದರೆ 1.92 ಹೆಕ್ಟೇರ್ಗಳಲ್ಲಿ ಈರುಳ್ಳಿ ಬೆಳೀತಾಳೆ. ನೆಕ್ಸ್ಟ್ ಅದೇ ಥರ 1.92 ಹೆಕ್ಟೇರಲ್ಲಿ ಆಲೂಗೆಡ್ಡೆಯನ್ನು ಬೆಳೀತಾಳೆ. ಸರಿ, ಈ ರೀತಿ ನಾವು ಲೆಕ್ಕವನ್ನು ಮಾಡಬೇಕು. ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಇಲ್ಲಿವರೆಗೂ ಈ ಹೆರನ ಸೂತ್ರವನ್ನು ಬಳಕೆ ಮಾಡಿಕೊಂಡು ತ್ರಿಭುಜಗಳ ವಿಸ್ತೀರ್ಣಗಳನ್ನ ಕಂಡುಹಿಡಿಯುವ ಸಮಸ್ಯೆಗಳನ್ನು ನಾವು ಬಿಡಿಸಿದ್ವಿ. ನಂತರ ಈ ಹೆರನ ಸೂತ್ರವನ್ನು ಬಳಕೆ ಮಾಡಿಕೊಂಡು ಚತುರ್ಭುಜಗಳ ವಿಸ್ತೀರ್ಣಗಳನ್ನು ನಾವು ಹೇಗೆ ಕಂಡುಹಿಡಿಯಬೇಕು ಅನ್ನೋ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ. ಇಲ್ಲಿಗೆ ಏನಾಗುತ್ತೆ, ಈ ಅಧ್ಯಾಯ ಏನಾಗುತ್ತೆ, ಮುಕ್ತಾಯ ಆಗುತ್ತೆ. ಸರಿ, ಈ ಪಾಠದಲ್ಲಿ ನಮಗೆ ಮುಖ್ಯವಾಗಿ ಕೇಳೋದೇನಪ್ಪ ಅಂತಂದ್ರೆ ಈ ಹೆರನ ಸೂತ್ರವನ್ನು ಬಳಕೆ ಮಾಡಿಕೊಂಡು ತ್ರಿಭುಜಗಳ ವಿಸ್ತೀರ್ಣಗಳನ್ನು ಹೇಗೆ ಕಂಡುಹಿಡಿಯಬೇಕು ಮತ್ತೆ ಅದರ ಅನ್ವಯದ ಸಮಸ್ಯೆಗಳನ್ನ ಕೇಳ್ತಾರೆ. ನಂತರ ಕೆಲವು ಚತುರ್ಭುಜ ಆಕೃತಿಗಳನ್ನು ಕೊಟ್ಬಿಟ್ಟು ಅದರಲ್ಲೂ ಕೂಡ ನಮಗೆ ಅದರ ವಿಸ್ತೀರ್ಣಗಳನ್ನ ಮತ್ತೆ ಅನ್ವಯದ ಲೆಕ್ಕಗಳನ್ನು ನಿಮಗೆ 3 ಅಂಕಗಳಿಗೆ ಕೇಳಬಹುದು. ಸರಿ, ಈ ಅಧ್ಯಾಯ ಏನಾಗುತ್ತೆ, ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಧನ್ಯವಾದಗಳು.